ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಭಾರತೀಯ ಸಂಸ್ಕೃತಿಯನ್ನು ಹಬ್ಬಿಸುವುದಕ್ಕೆ ಮುರುಘಾ ಮಠವು ಕೇಂದ್ರವಾಗಿದೆ. ಕರ್ನಾಟಕದಲ್ಲಿ ಇಂತಹ ಸಂಸ್ಥೆಗಳು ಬೆಳೆಯಬೇಕೆಂಬುದು ನಮ್ಮ ಇಚ್ಛೆ. ಅನ್ನದಾನ, ವಿದ್ಯಾದಾನ, ಪುಣ್ಯ ಕಾರ್ಯಗಳನ್ನು ಮಾಡುತ್ತಿರುವ ಪೂಜ್ಯ ಮೃತ್ಯುಂಜಯ ಅಪ್ಪಗಳಿಗೆ ಎಲ್ಲರೂ ನೆರವಾಗಬೇಕೆಂಬುದೇ ನಮ್ಮ ವಿನಂತಿ ಅಂಥೇಳಿ ಕನ್ನಡದ ಕುಲಪುರೋಹಿತರಾದಂಥ ಆಲೂರು ವೆಂಕಟರಾಯರವರು 1925 ಧಾರವಾಡದಲ್ಲಿರುವಂಥ ಮುರುಘಾ ಮಠವನ್ನು ನೋಡಿ ಬರೆದಂತಹ ಒಂದು ಅಕ್ಷರಗಳಿವು. ಶ್ರೀ ಮುರುಘಾ ಮಠದ ಪ್ರಸಾದ ನಿಲಯವು ಸಮಾಜದ ಉತ್ಕರ್ಷೆಗೆ, ವಿದ್ಯಾಪ್ರಸಾರಕ್ಕೆ ಅನೇಕ ರೀತಿಯಿಂದ ಅವಿರತವಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಕಂಡು ಪರಮಾನಂದವಾಗಿದೆ ಅಂಥೇಳಿಕರ 1956 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ರಾಷ್ಟ್ರಾಧ್ಯಕ್ಷರು ಇವರು ನುಡಿದಂಥ ನುಡಿಗಳು ಇವು. ಧಾರವಾಡದಲ್ಲಿ ಇರುವಂತಹ ಮುರುಘಾ ಮಠವನ್ನು ನೋಡಿ ಈ ಮಂಗಲ ಧಾಮದ ಶಿವನಿಕೇತನಕ್ಕೆ ಆತ್ಮ ಕಮಲಗಳನ್ನು ಅರಳಿಸುತ್ತಿರುವ ಅಮೃತ ಸರೋವರಕ್ಕೆ ಮುರುಘಾ ಮಠಕ್ಕೆ ಬಂದು ಧನ್ಯನಾದೆ. ಮೃತ್ಯುಂಜಯ ಅಪ್ಪಗಳ ಅಂತಃಕರಣ ನಮ್ಮನ್ನು ಮುನ್ನಡೆಸುತ್ತಿದೆ ಅಂಥೇಳಿಕಾರ 1961 ಕವಿರತ್ನ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರು ಬರೆದಂಥ ಮಾತುಗಳಿವು. ಧಾರವಾಡದಲ್ಲಿ ಇರುವಂಥ ಮುರುಘಾ ಮಠವನ್ನು ಕುರಿತು, ಮುರುಘಾ ಮಠವನ್ನು ಸ್ಥಾಪನೆ ಮಾಡಿದಂಥ ಪರಮ ಪೂಜ್ಯರಾದಂತಹ ಮೃತ್ಯುಂಜಯ ಅಪ್ಪಗಳವರನ್ನು ಕುರಿತು ನೋಡ್ರಿ. ಭಾರತ ದೇಶ ಭಾಳ ಪುಣ್ಯವಂತ ದೇಶ. ಭಾರತದೊಳಗೆ ಜನಿಸಿದಂಥ ನಾವು ಪುಣ್ಯಾತ್ಮರು ಅಂಥೇಳಿ ತಮಗೆ ಭಾಳ ಸರಿ ನಾ ಹೇಳಿದೆನು. ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ಅಂಥೇಳಿಕಾರ ಹೆಂಗೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ರಲ್ಲ ಹಂಗೆ ಭಾರತದೊಳಗೆ ಹುಟ್ಟಿದಂಥ ನಾವೆಲ್ಲರೂ ಸಹಿತ ನಿಜವಾಗಲೂ ಪುಣ್ಯವಂತರು ನೋಡ್ರಪ್ಪ. ಧಾರವಾಡ ಜಿಲ್ಲೆ ಒಳಗನ ಬರುವಂತಹ ಕುಂದಗೋಳ ತಾಲೂಕಿನ ಇಂಗಳಹಳ್ಳಿ ಅನ್ನುವಂಥ ಗ್ರಾಮದೊಳಗೆ ಶ್ರೇಷ್ಠ ಶರಣರಾದಂಥ ಶ್ರೀ ಕಾಂತಯ್ಯನವರು ಮತ್ತು ಮಾತೋಶ್ರೀ ಚನ್ವೀರಮ್ಮ ಹಿರೇಮಠ ಈ ಪುಣ್ಯ ದಂಪತಿಗಳ ಉದರದಲ್ಲಿ ಜಗದ್ಗುರು ತೋಂಟದಾರ್ಯರ ಕೃಪಾಶೀರ್ವಾದದಿಂದ 1888 ಮೃತ್ಯುಂಜಯಗಳ ಅಪ್ಪನವರ ಒಂದು ಜನ್ಮವಾಯಿತು. ಮೃತ್ಯುಂಜಯ ಅಪ್ಪಗಳು ಹುಟ್ಟಿದಾಗಿಂದನ ಸಣ್ಣವರಿದ್ದಾಗಿಂದನ ಏನಾಗಿತ್ತಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಆಧ್ಯಾತ್ಮಿಕತೆ ಒಲವು, ಮಹಾತ್ಮರನ್ನು ಭೇಟಿಯಾಗಬೇಕು, ಧರ್ಮ ಚಿಂತನೆಯನ್ನು ನಡೆಸಬೇಕು, ಜಗತ್ ಕಲ್ಯಾಣವನ್ನು ಮಾಡಬೇಕು ಅನ್ನುವಂಥ ಭಾವ ಸಣ್ಣವರಿದ್ದಾಗಿಂದನ ಅವ್ರ ಮನುಷ್ಯನೊಳಗೆ ಬೇರೂರಿ ಬಿಟ್ಟಿತ್ರಿ. ಮೃತ್ಯುಂಜಯ ಅಪ್ಪಗಳ ಒಂದು ಮನುಷ್ಯನೊಳಗೆ. ಅದಕ್ಕೆ ಅವ್ರು ಏನು ಮಾಡಿಬಿಡ್ತಾರಂತಂದ್ರೆ ತಮ್ಮ ಅಧ್ಯಾತ್ಮ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉತ್ಕಟವಾದಂಥ ಭಾವನೆ ಅವರಿಗೆ ತುಂಬ ಕತ್ತಿಬಿಡ್ತೈತ್ರಿ. ಆವಾಗ ಅವರ ತಂದೆ ತಾಯಿಗಳಾದಂಥ ಕಾಂತಯ್ಯನವರು ಮತ್ತು ಚನ್ವೀರಮ್ಮನವರು ಇಬ್ಬರು ಮಾತಾಡ್ಕೊಂಡು ಏನು ಮಾಡ್ತಾರಂದ್ರೆ, ನಮ್ಮ ಮಗ ಇಷ್ಟೊಂದು ಅಧ್ಯಾತ್ಮ ಸಾಧನೆಯನ್ನು ಮಾಡ್ಬೇಕಂತೇಳಿಕರ ಹಂಬಲವನ್ನು ಇಟ್ಕೊಂಡು ತಳಮಳ ಪಡಕತ್ತಾನ. ಅದಕ್ಕೆ ನಾವು ಏನು ಮಾಡಿಬಿಡೋಣ ಅಂತಂದ್ರೆ ಇವನ್ನ ಗದಗಿನ ತೋಂಟದಾರ್ಯ ಮಠಕ್ಕನ ಬಿಟ್ಟು ಬಿಡೋಣ ಅಂಥೇಳಿ ತಿಳ್ಕೊಂಡು ತಮ್ಮ ಒಂದು ಭಕ್ತಿಪೂರ್ವಕವಾಗಿ ತೋಂಟದಾರ್ಯ ಮಠಕ್ಕೆ ಮಗನ ಕರ್ಕೊಂಡು ಹೋಗಿ ಅಧ್ಯಾತ್ಮ ಸಾಧನೆಗಾಗಿ ಅವರನ್ನು ಅಲ್ಲಿ ಬಿಟ್ಟು ಬಂದುಬಿಡ್ತಾರೆ ನೋಡ್ರಿ. ಇಂತಹ ತಂದೆ ತಾಯಿಗಳು ಇದ್ರಂಥೇಳಿ ತಿಳ್ಕೊಂಡನ ತಮ್ಮ ಮಕ್ಕಳನ್ನು ಜಗತ್ ಕಲ್ಯಾಣಕ್ಕಾಗಿ ಬಿಟ್ರಂಥೇಳಿನ ಇವತ್ತೇನಾಗೈತಿಪ್ಪ ಅಂತಂದ್ರೆ ನಮ್ಮ ಭಾರತ ಇಷ್ಟೊಂದು ಅಧ್ಯಾತ್ಮ ಸಾಧನೆಯನ್ನು ಸಾಧಿಸಲಿಕ್ಕೆ ಕಾರಣೀಭೂತ ಆಗೈತೆ ನೋಡ್ರಿ. ಅಧ್ಯಾತ್ಮದ ಸಾಧನೆಯ ಹಂಬಲ ಎಷ್ಟಾಗಿತ್ತಂಥವ್ರಿಗೆ. ಅಂತರ್ಮುಖಿಗಳಾಗಿಯೇ ಇರ್ತಿದ್ರಂತ. ಅದನ್ನು ನೋಡಿದಂಥ ತಂದೆ ತಾಯಿಗಳು ಹೋಗಿ ಅವರನ್ನು ಏನು ಮಾಡ್ತಾರಂದ್ರೆ
ತೋಂಟದಾರಿ ಮಟ್ಟಕ್ಕೆ ಒಪ್ಪಿಸಿ ಬಂದುಬಿಡ್ತಾರೆ. ಕೆಲವು ದಿವಸ ಅಲ್ಲೇ ಇದ್ದ ಮುಂದೆ ಏನು ಮಾಡ್ತಾರಂದ್ರೆ ಮೃತ್ಯುಂಜಯ ಅಪ್ಪಗಳು ಮತ್ತು ಸಂಚಾರವನ್ನು ಮಾಡ್ಕೊತ ಮಹಾತ್ಮರನ್ನ ಭೇಟಿ ಹಾಕ್ಕೊತ ಪುಣ್ಯಕ್ಷೇತ್ರಗಳನ್ನು ನೋಡ್ಕೊತ ಕೊಪ್ಪಳಕ್ಕೆ ಬರ್ತಾರೆ, ಎಮ್ಮಿಗನೂರಕ್ಕೆ ಬರ್ತಾರೆ, ಬಳ್ಳಾರಿ ಹಂಪಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ವೈರಾಗ್ಯ ಅನ್ನೋದು ಹೆಚ್ಚಾಕೈತ್ರಿ. ಮುಂದೆ ಸೊಲ್ಲಾಪುರಕ್ಕೆ ಹೋಗಿ ಸಿದ್ದರಾಮೇಶ್ವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿನೂ ಸಹಿತ ಅನೇಕ ದಿವಸ ಇದ್ದು ವಚನ ಅಧ್ಯಯನವನ್ನು ಕೈಕೊಂಡು ಬಸವ ತತ್ವ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ಉತ್ಕಟವಾದಂಥ ಆಶೆಯನ್ನು ಇಟ್ಕೊಂಡು ಮೃತ್ಯುಂಜಯ ಅಪ್ಪಗಳು ತಮ್ಮ ಸಾಧನೆಯನ್ನು ಮುಂದುವರಿಸ್ಕೊಂಡ ಹೋಗ್ತಾರೆ. ಆವಾಗ ಅಲ್ಲೇನು ಸಿದ್ದರಾಮೇಶ್ವರರ ಒಂದು ಸನ್ನಿಧಾನದಲ್ಲಿ ಸೊಲ್ಲಾಪುರದೊಳಗೆ ಇರ್ತಾರೆ, ಆ ಟೈಮ್ನೊಳಗೆ ಅವ್ರಿಗೆ ಏನಾಗಿಬಿಡ್ತೈತಿ ಅಂತಂದ್ರೆ ಕೆಲವು ಜನ ಕಾಶಿಗೆ ಹೋಗ್ತಿರ್ತಾರೆ. ಅದನ್ನು ನೋಡಿ ತನಗೂ ಕಾಶಿಗೆ ಹೋಗಬೇಕು ಅನ್ನುವಂಥ ಭಾವನೆ ಹುಟ್ಟತೈತೆ ನೋಡ್ರಿ ಮೃತ್ಯುಂಜಯ ಅಪ್ಪಗಳಿಗೆ. ಆವಾಗ ಅವ್ರು ಏನು ಮಾಡಿಬಿಡ್ತಾರೆ, ಕಾಶಿಗೆ ಹೋಗ್ಬೇಕಂತ ವಿಚಾರ ಮಾಡ್ತಾರೆ. ಆದರೆ ಸ್ವಲ್ಪ ದಿವಸ ಇನ್ನೂ ಸಾಧನೆಯನ್ನು ಮಾಡಿ ಭಿಕ್ಷೆಯನ್ನು ಬೇಡಿ ನಂತರ ಸ್ವಲ್ಪ ದುಡ್ಡು ಕೂಡಿತಂದ್ರೆ ಕಾಶಿಗೆ ಹೋದ್ರಾತಂತ ವಿಚಾರ ಮಾಡಿಕೊಂಡು ಏನು ಮಾಡ್ತಾರಂದ್ರೆ ಬೆಳಗಾವಿ ಜಿಲ್ಲೆಯೊಳಗಿರುವಂಥ ಅಂಕಲ್ಗಿ ಅಲ್ಲಿ ವರಸಿದ್ಧಿಯನ್ನೇ ಕೈವಶ ಮಾಡಿಕೊಂಡು ಇರುವಂತಹ ಮಹಾಯೋಗಿಗಳಾದಂಥ ಅಂಕಲ್ಗಿ ಅಡವ್ಯಪ್ಪಜ್ಜನ ಮಟ್ಟಕ್ಕೆ ಬರ್ತಾರೋ. ಅಂಕಲ್ಗಿ ಅಡವ್ಯಪ್ಪಜ್ಜವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ದಿವಸ ಅಲ್ಲೇ ಅಧ್ಯಾತ್ಮ ಚಿಂತನೆಯನ್ನು ಮಾಡ್ಕೋಂತ ಉಳಿತಾರೆ. ಆವಾಗ ಒಂದಿನ ಏನಕ್ಕತಿ ಅಡವ್ಯಪ್ಪಜ್ಜವ್ರು ಕೇಳ್ತಾರೆ, ಮೃತ್ಯುಂಜಯ ನಿಂದೇನರ ಆಸೆ ಐತನಪ್ಪ ಮತ್ತೇನಾದರೂ ಅಂತ ಕೇಳ್ತಾರೆ ಅವರು. ಆವಾಗ ಯಪ್ಪ ನನಗೆ ಒಂದು ಸ್ವಲ್ಪ ಕಾಶಿಗೆ ಹೋಗಬೇಕು ಅಂಥೇಳಿ ಹಂಬಲಾಗೈತೆ ರೀ ಅಂಥೇಳಿ ಅಡವ್ಯಪ್ಪಜ್ಜವರಿಗೆ ಮೃತ್ಯುಂಜಯ ಅಪ್ಪಗಳು ಹೇಳ್ತಾರೆ. ಅದನ್ನು ಕೇಳಿ ನಕ್ಕೊಂತ ರಾಜಗಾಂಭೀರ್ಯತೆ ಇತ್ತು ಯಾರಿಗೆ, ಅಂಕಲ್ಗೆ ಅಡವ್ಯಪ್ಪಜ್ಜವರಿಗೆ. ಅವರು ಬಸವಣ್ಣನ ಕಾಲದಿಂದ ಇದ್ದವರು. ನಿಮಗೆಲ್ಲ ನಾ ಹೇಳ್ಕೊತ ಬಂದೇನೆ, ಬಸವಣ್ಣನ ಕಾಲದೊಳಗಿಂದನೂ ಇದ್ದರವರು. ವಿಶ್ವನಾಥ ಕಾಣಬೇಕಂತ ನಿನಗೆ ಆಸೆನ? ಹೌದ್ರಿಪ್ಪ. ಎಲ್ಲಿದನಪ್ಪ ವಿಶ್ವನಾಥ ಅಂತ ಕೇಳಿದ್ರಂತ. ಯಪ್ಪ ಕಾಶಿ ಒಳಗೆ ಅದನಲ್ರಿಪ್ಪ, ಅದಕ್ಕೆ ಅಲ್ಲಿ ಹೋಗ್ಬೇಕಂತ ಆಸೆ ಆಗೈತ್ರಿ ಅಂದರು. ಆವಾಗ ನಕ್ಕೊಂತ ಒಂದು ಮಾತು ಕೇಳಿದ್ರಂತ, ನಿನಗೇನು ಮೌನ ಇರುವಂಥ ವಿಶ್ವನಾಥ ಬೇಕೋ ಏನು ಮಾತನಾಡುವಂಥ ವಿಶ್ವನಾಥ ಬೇಕಪ್ಪ ಮೃತ್ಯುಂಜಯ ಅಂತ ಕೇಳಿದ್ರಂತ ಅಂಕಲ್ಗೆ ಅಡವ್ಯಪ್ಪಜ್ಜವ್ರು. ಆವಾಗ ಏನು ಕೇಳಾಕತ್ತೀರಿ ಅಪ್ಪ, ಮಾತನಾಡುವ ವಿಶ್ವನಾಥ ಸಿಕ್ಕರೆ ಮಾತನಾಡದ ವಿಶ್ವನಾಥನ ಹಂತಕ್ಕೆ ನಾ ಯಾಕೆ ಹೋಗಲಿ? ಮಾತನಾಡುವ ವಿಶ್ವನಾಥ ಯಾರು ಅಂತ ಹೇಳಿಕಾರ ನಿಮ್ಮ ಕರುಣೆಯಿಂದ ನಾ ತಿಳ್ಕೊಬೇಕಾಗಿತ್ತರಪ್ಪ, ನೀವೇ ಹೇಳಬೇಕು ಅಂತ ಹೇಳಿಕಾರ ಅಂಕಲ್ಗೆ ಅಡವ್ಯಪ್ಪಜ್ಜವರನ್ನು ಮೃತ್ಯುಂಜಯ ಅಪ್ಪಗಳು ಕೇಳಿದ್ರಂತ. ಆವಾಗ ಅವ್ರು ಹೇಳಿದ್ರಂತ ಒಂದು ಮಾತು, ಅಥಣಿಯನ್ನೇ ಅಧ್ಯಾತ್ಮದ ಕಾಶಿಯನ್ನಾಗಿ ಮಾಡಿದ ಮಾತನಾಡುವ ವಿಶ್ವನಾಥ ಅಲ್ಲಿದ್ದಾರೆ. ಅವರೇ ಮುರುಘರಾಜೇಂದ್ರ ಶಿವಯೋಗಿಗಳವರು. ಅವ್ರ ಹೆಸರು ಕೇಳಿದ ಕೂಡಲೇ ಮೃತ್ಯುಂಜಯ ಅಪ್ಪಗಳಿಗೆ ಮೈ ಜುಮ್ ಅಂತಂತ. ಇಂತಹ ಮಹಾಮಹಿಮರಾದಂಥ ಮುರುಘರಾಜೇಂದ್ರ ಶಿವಯೋಗಿಗಳಿಗೆ ನೀ ಅಥಣಿಗೆ ಹೋಗಿ ಶರಣಾಗು. ಅಥಣಿನ ಕಾಶಿ ಮಾಡ್ಕೊಂಡಾರ, ತಾವ ಸ್ವತಃ ವಿಶ್ವನಾಥರಾಗಿ ನಿಂತಿದ್ದಾರಪ್ಪ. ಅವರ ಸೇವೆಯನ್ನು ನೀ ಭಕ್ತಿಯಿಂದ ಮಾಡು, ನೀ ಉದ್ಧಾರ ಆಗ್ತಿದಿ ಅಂಥೇಳಿ ಅವ್ರನ್ನ ಹೇಳಿ ಕಳಿಸಿದ್ರಂತ ನೋಡ್ರಿ. ಆವಾಗ ಅಥಣಿ ಗಚ್ಚಿನ ಮಠ ಮುರುಘರಾಜೇಂದ್ರ ಶಿವಯೋಗಿಗಳು ನೆಲೆಸಿರುವಂಥ ಪುಣ್ಯಕ್ಷೇತ್ರಕ್ಕೆ ಮೃತ್ಯುಂಜಯ ಅಪ್ಪಗಳು ಬರ್ತಾರಲ್ಲಿ. ಬಂದ ಮೃತ್ಯುಂಜಯ ಅಪ್ಪಗಳದ ಅತ್ಯಂತ ನಿಷ್ಕಾಮವಾದಂತಹ ಸೇವೆಯನ್ನು ಮಾಡ್ತಾರೆ. ಬೆಳಗ್ಗೆ 4 ಗಂಟೆಕನ ಎದ್ದಕ್ಕಾರ ಮಠ ಎಲ್ಲ ಕಸ ಹೊಡೆಯೋದು, ನೀರು ಚಳಿ ಹೊಡೆಯೋದು ಮತ್ತು ಶಿವಯೋಗಿಗಳದ ಏನೇ ಸೇವಾ ಇದ್ದರೂ ಸಹಿತ ಭಾಳ ಭಕ್ತಿಯಿಂದ ಮಾಡೋದು. ಅಥಣಿಯ ಶಿವಯೋಗಿಗಳು ಭಾಳ ಜನರಿಗೆ ಅಗದಿ ಹಂತಕ್ಕೆ ಕರ್ಕೊಳ್ತಿರ್ಕಿಲ್ಲ. ಅದರೊಳಗನ ಮೃತ್ಯುಂಜಯ ಅಪ್ಪಗಳಿಗೆ ಮಾತ್ರ ವಿಶೇಷವಾದಂಥ ಸ್ಥಾನವನ್ನು ಅಥಣಿ ಮುರುಘರಾಜೇಂದ್ರ ಶಿವಯೋಗಿಗಳು ನೀಡಿದರು. ಅವ್ರದ್ದು ಕೋಲಿ ಎಲ್ಲ ಸ್ವಚ್ಛ ಮಾಡೋದು, ಅವ್ರ ಕೋಲಿ ಸಾರಿಸ್ಕ್ಯಾರ ಅದನ್ನು ಸ್ವಚ್ಛಗೆ ಇಡೋದು, ಅವ್ರ ಬಟ್ಟೆ ಒಗೆಯೋದು, ಅಲ್ಲಿದೆಲ್ಲ ಕಸ ಹೊಡೆಯೋದು, ಹೀಗೆಲ್ಲ ಭಾಳ ವಿಶೇಷವಾದಂಥ ಸೇವೆಯನ್ನು ಮೃತ್ಯುಂಜಯ ಅಪ್ಪಗಳು
ಮುರುಘಾ ಮಠದೊಳಗೆ ಅಥಣಿ ಒಳಗೆ ಶಿವಯೋಗಿಗಳ ಸೇವೆಯನ್ನು ಚತುರ್ವಿಧ ಭಕ್ತಿಗಳ ಮುಖಾಂತರ ಮಾಡ್ತಾರೆ. ಒಂದಿನ ಗಚ್ಚಿನ ಮಟ್ಟದ ಮ್ಯಾಲೆ ಕುಂತಿದ್ರಂತ ಅಥಣಿ ಶಿವಯೋಗಿಗಳು. ತೆಳಗೆ ಮೃತ್ಯುಂಜಯ ಅಪ್ಪಗಳು ಕಸ ಹೊಡೆಯಕತ್ತಿದ್ರಂತ. ಆವಾಗ ಅಲ್ಲಿ ಯಾರ್ದೋ ಒಬ್ರದ ಬಂಗಾರದ ಸರ ಬಿದ್ದಿತ್ತಂತ್ರಿ. ಮ್ಯಾಲೆ ಕುಂತಂಥ ಅಥಣಿ ಶಿವಯೋಗಿಗಳು ಅದನ್ನು ನೋಡಿ ಏನಂದ್ರಂತ, ಏ ಮೃತ್ಯುಂಜಯ, ಅಲ್ಲೇ ಒಂದಿಟ್ಟು ಏನೋ ಬಿದ್ದೈತಿಪ್ಪ, ಅದ್ರ ಮ್ಯಾಲೆ ಒಂದು ಸ್ವಲ್ಪ ಮಣ್ಣು ಮುಚ್ಚಿ ಬಾ ಅಂತ ಹೇಳಿರಂತ ನೋಡ್ರಿ. ಅಲ್ಲಿ ಒಂದಿಟ ಮಣ್ಣು ಮುಚ್ಚಿ ಬಾ ಅಂತಂದ್ರಂತ. ಏನಂತ ಹೇಳಿಕಾರ ಮೃತ್ಯುಂಜಯ ಅಪ್ಪಗಳು ಹೋಗಿ ನೋಡ್ತಾರೆ, ಯಾರ್ದೋ ಒಂದು ಬಂಗಾರದ ಸರ ಬಿದ್ದಿತ್ತು. ಅದನ್ನು ನೋಡಿ ಸುಮ್ಮನೆ ಮ್ಯಾಲೆ ತಮ್ಮದು ಕಸ ಹೊಡೆದೆಲ್ಲ ಮುಗಿಸಿ ಮ್ಯಾಲೆ ಬಂದ ಕ್ಯಾರ ಮೃತ್ಯುಂಜಯ ಅಪ್ಪಗಳಿಗೆ ನಮಸ್ಕಾರ ಮಾಡಿ ಅವ್ರ ಮುಂದೆ ಕುಂತರಂತ. ಇವ್ರ ಮುಂದೆ ಯಾರು ಮುರುಘರಾಜೇಂದ್ರ ಶಿವಯೋಗಿಗಳನ್ನು ಮುಂದೆ ಕುಂತ್ರಂತ. ಶಿವಯೋಗಿಗಳು ಮೃತ್ಯುಂಜಯ ಅಪ್ಪಗಳನ್ನ ಕೇಳೇ, ಮೃತ್ಯುಂಜಯ, ಅಲ್ಲಿ ಕೆಳಗೆ ಬಿದ್ದಂಥ ವಸ್ತುವಿನ ಮ್ಯಾಲೆ ಮಣ್ಣು ಮುಚ್ಚಿ ಬಾ ಅಂತ ಹೇಳಿದ್ನಿ, ಹಂಗೆ ಬಂದೆಲ್ಲೋ ಅಂತಂದ್ರಂತ. ಆವಾಗ, ಯಪ್ಪ, ಎಲ್ಲವನ್ನೂ ಮೀರಿದಂತಹ ಸಾಕ್ಷಾತ್ ಕಾಶಿ ವಿಶ್ವನಾಥರ ನೀವು, ಸುಕ್ಷೇತ್ರವಾದಂಥ ಕಾಶಿನ ಈ ಅಥಣಿ ಅಂಥದ್ರೊಳಗೆ ನಿಜವಾದ ಶಿವಯೋಗಿಗಳಿಗೆ ಹೊನ್ನು ಹೆಣ್ಣು ಮಣ್ಣು ಎಲ್ಲ ಒಂದೇ ಅಂತಾರೆ. ಅದು ಬಂಗಾರ ಅಂಥೇಳಿ ಯಾಕೆ ನೀವು ತಿಳ್ಕೊಂಡ್ರಪ್ಪ? ಬಂಗಾರನೂ ಒಂದ, ಮಣ್ಣೂ ಒಂದ, ಹೆಣ್ಣೂ ಒಂದ ಅಂತಿದ್ದಾಗ ಅದ್ರ ಮ್ಯಾಲೆ ಮಣ್ಣು ಮುಚ್ಚಿದ್ರೆ ಎಷ್ಟ, ಬಿಟ್ಟರೆ ಎಷ್ಟ ಅಂತ ಹೇಳಿಕಾರ ಹಂಗೆ ಬಿಟ್ಟು ಬನ್ನಿರಪ್ಪ ಅಂತ ಹೇಳಿದ್ರಂತ. ಅದನ್ನು ನೋಡಿ ಒಳಗನ ಸಂತೋಷಪಟ್ಟಂಥ ಶಿವಯೋಗಿಗಳು ಅಂದ್ರಂತ, ಇವತ್ತು ಮೃತ್ಯುಂಜಯ ಜಗತ್ತಿನ ಒಂದು ಅಜ್ಞಾನ ಕಳೆಯುವಂಥ ಮಹಾಚೇತನನಾಗಿದ್ದಾನೆ. ಅದಕ್ಕೆ ಇವನ್ನ ಇಲ್ಲೇ ಇಟ್ಕೊಂಡಕ್ಯಾರ ಇವನ ಒಂದು ಜ್ಞಾನವನ್ನು ಸಂಕುಚಿತಗೊಳಿಸೋದು ಬೇಡ, ಇವನಿಂದ ಒಂದು ಸಮಾಜ ಕಲ್ಯಾಣ ಆಗಲಿ ಅಂತ ಹೇಳಿ ತಿಳ್ಕೊಂಡು ಏನು ಮಾಡಿಬಿಟ್ರಂತಂದ್ರೆ, ಅಥಣಿ ಮುರುಘರಾಜೇಂದ್ರ ಶಿವಯೋಗಿಗಳು ಹೇಳಿದ್ರಂತೆ, ಏ ಮೃತ್ಯುಂಜಯ, ಗಚ್ಚಿನ ಮಠ ಕಸ ಹೊಡೆದಿದ್ದು ಸಾಕಿನ್ನ ಬಿಟ್ಬಿಡಿನ ಹೊಡ್ಯಾಕೆ ಹೋಗಬೇಡ ಅಂತಂದುಬಿಟ್ರಂತ. ಅದನ್ನು ಕೇಳಿ ಮೃತ್ಯುಂಜಯ ಅಪ್ಪಗಳಿಗೆ ಹೆದರಿಕೆ ಬಂತಂತ. ಎಲ್ಲೋ ಅಪ್ಪಗಳಿಗೆ ಸಿಟ್ಟು ಬಂದಿಕ್ಯಾರ ಹಿಂಗಂದ್ರೂ ಅಂಥೇಳಿ, ಯಾಕ್ರಿ ಬುದ್ಧಿ, ನಾ ಏನು ತಪ್ಪು ಮಾಡಿದೇನ್ರಿ, ನಾ ಏನಾರು ತಪ್ಪು ಮಾಡಿದ್ರೆ ಕ್ಷಮಾ ಮಾಡ್ರಿ ಅಪ್ಪ. ಆವಾಗ ಹೇಳಿದ್ರಂತ, ಏನಿಲ್ಲಪ್ಪ, ಇನ್ನು ಮುಂದೆ ನೀ ಸಮಾಜದ ಕಸ ಗುಡ್ಸಾಕೆ ಹೋಗ್ಬೇಕು. ಬರೀ ಈಗ ಅಚ್ಚಿನ ಮಠ ಕಸ ಹೊಡೆದ್ರೆ ಮುಗಿಲಿಲ್ಲ, ಇಡೀ ಸಮಾಜದ ಅಜ್ಞಾನದ ಕಸವನ್ನು ಹೊಡಿಬೇಕು, ನೀನು ಸುಜ್ಞಾನವನ್ನು ಬೆಳಗಿಸ್ಬೇಕಪ್ಪ ಅಂಥೇಳಿ ತಿಳ್ಕೊಂಡು ಅವರನ್ನು ಏನು ಮಾಡ್ತಾರಂತಂದ್ರೆ ದಾವಣಗೆರೆ ವಿರಕ್ತ ಮಠಕ್ಕೆ ಅವ್ರನ್ನ ಕಳಿಸ್ಕೊಟ್ಬಿಡ್ತಾರೆ ನೋಡ್ರಿ. ದಾವಣಗೆರೆ ವಿರಕ್ತ ಮಠಕ್ಕೆ ಕಳಿಸಿ ಲಿಂಗಾಯತ ಪುನರ್ಜಾಗೃತಿಯ ಚರಿತ್ರೆಯಲ್ಲಿ ದಾವಣಗೆರೆ ವಿರಕ್ತ ಮಠದಲ್ಲಿ ಮೃತ್ಯುಂಜಯ ಮಹಾಸ್ವಾಮಿಗಳು ಕೈಗೊಂಡಂಥ ಕಾರ್ಯ ಅತ್ಯಂತ ಶ್ಲಾಘನೀಯವಾಗೈತೆ ಅಂತ ನೋಡ್ರಿ. ಧರ್ಮ ಮಾರ್ಗವನ್ನು ಮರೆತು ಮೂಢರಂತೆ ಕುಳಿತಿದ್ದ ಕಾಲಘಟ್ಟದಲ್ಲಿ ಹಳ್ಳಿಗಳಿಗೆ ಮನೆ ಮನೆಗೆ ವಚನ, ಭಜನೆ, ಶಿವಾನುಭವ, ಚಿಂತನೆ, ಬಸವ ತತ್ವ ಪ್ರಸಾರದ ಸುಗಂಧದ ಪರಿಮಳವನ್ನು ಮೃತ್ಯುಂಜಯ ಅಪ್ಪಗಳು ಬೀರಿದ್ರಂತ ನೋಡ್ರಿ. 1911 ಪ್ರಪ್ರಥಮ ಬಾರಿಗೆ ಲಿಂಗಾಯತದ ಧರ್ಮಗುರು ಬಸವಣ್ಣನವರ ಜಯಂತಿಯನ್ನು ಆರಂಭಿಸಿದ ಶ್ರೇಯಸ್ ಯಾರಿಗರೆ ಸಲ್ಲಬೇಕಪ್ಪ ಅಂತಂದ್ರೆ, ಒಂದು ಹರಡೇಕರ್ ಮಂಜಪ್ಪನವರಿಗಂತ, ಇನ್ನೊಂದು ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳಿಗೆ ಸಲ್ಲಬೇಕಂತ ನೋಡ್ರಿ. ಇಂಥದ್ರೊಳಗನ 1902 ಇಸ್ವಿ ಒಳಗೆ 8,000 ರೂಪಾಯಿ ದೇಣಿಗೆಗಳನ್ನು ಕೂಡಿಸಿ ದಾವಣಗೆರೆ ಒಳಗೆ ಸಮಾಜ ಕಲ್ಯಾಣಕ್ಕಾಗಿ ಠೇವಣಿಯಾಗಿಟ್ಟಂಥ ಪುಣ್ಯಾತ್ಮರು 1907 8,000 ರೂಪಾಯಿ ಅಂತಂದ್ರೆ ಇವತ್ತಿಗೆ ಕೋಟಿ ರೂಪಾಯಿ ಕಿಮ್ಮತ್ತಾಕತ್ರಿ. ಅಷ್ಟು ದುಡ್ಡನ್ನು ಕಲ್ಯಾಣಕ್ಕಾಗಿ ಡೆಪಾಸಿಟ್ ಮಾಡಿದಂಥ ಪುಣ್ಯಾತ್ಮರು ಮೃತ್ಯುಂಜಯ ಅಪ್ಪಗಳ್ರಿ. ದಾವಣಗೆರೆ ಇವತ್ತು ಆಧುನಿಕ ಶಿಕ್ಷಣಕ್ಕೆ, ಆಧುನಿಕ ವಿಚಾರಗಳಿಂದ ಹೆಸರು ಸಂಪಾದಿಸಲಿಕ್ಕೆ, ಅದರದಾದಂಥ ಒಂದು ಸ್ಥಾನ ಬರಲಿಕ್ಕೆ ಮೃತ್ಯುಂಜಯ ಅಪ್ಪಗಳೂ ಸಹಿತ ಮುಖ್ಯ ಕಾರಣೀಭೂತರಂತ ಹೇಳ್ತಾರೆ ನೋಡ್ರಿ. ಮೃತ್ಯುಂಜಯ ಅಪ್ಪಗಳು ವಿಚಾರ ಮಾಡಿದ್ರಂತ, ಇನ್ನು ಒಂದೇ ಕಡೆ ಇರೋದು ಬೇಡ ಅಂತ ಹೇಳಿ ತಿಳ್ಕೊಂಡು ಹೊಸ ಊರು ಹುಡುಕಕ್ಕೆ ಹೋಗ್ಬೇಕಂಥೇಳಿ ಧಾರವಾಡದ ಕಡೆ ಬಂದ್ರಂತ ನೋಡ್ರಿ. ಮಹಾತ್ಮರು ಹೇಳ್ತಿದ್ರಂತ, ಹುಬ್ಬಳ್ಳಿ ಅಂದ್ರೆ ಹೂಲಿ, ಧಾರವಾಡ ಅಂದ್ರೆ ದಾರಿ, ಲಕ್ಕುಂಡಿ ಅಂದ್ರೆ ಲೆಕ್ಕ, ಗದಿಗ್ಗೆನ ಗದ್ದಿಗಿಪ ಅಂತ ಹೇಳಿಕಾರ ಪುಣ್ಯಾತ್ಮರು ಹೇಳ್ತಿದ್ರಂತ. ಆವಾಗ ಪಟ್ನ ಮೃತ್ಯುಂಜಯ ಅಪ್ಪಗಳಿಗೆ ನೆನಪು ಬಂದಿದ್ದು ಧಾರವಾಡ.
ಧಾರವಾಡಕ್ಕನ ಬಂದು ಹಾವೇರಿ ಪೇಟೆ ಒಳಗೆ ನೋಡ್ರಿ ಡಬಗಳಿದ್ದು ಅಂತ್ರಿ ಎಲ್ಲ ಡಬಗಳಿ ಇದ್ದಂಥ ಜಾಗದೊಳಗನ ಯಾರೂ ಇರಲಾರ್ದಂಥ ನಿರ್ಜನ ಪ್ರದೇಶದೊಳಗೆ ಬಂದು ನೆಲೆಸಿದ್ರು. ಧಾರವಾಡಕ್ಕೆ ಪ್ರಪ್ರಥಮವಾಗಿ ಮೃತ್ಯುಂಜಯ ಅಪ್ಪಗಳು ಬಂದಿದ್ದು 1916ನೇ ಇಸ್ವಿ ಒಳಗನ ಬಂದ್ರಂತ ನೋಡ್ರಿ. ಅದೇ ಟೈಮಕ್ಕೆ ಒಂದು ವರ್ಷ ಬಿಟ್ಟು ಏನಾತಂದ್ರೆ 1917ನೇ ಇಸ್ವಿ ಒಳಗೆ ಧಾರವಾಡದೊಳಗೆ ಕರ್ನಾಟಕ ಕಾಲೇಜನ್ನು ಸ್ಥಾಪನೆ ಮಾಡಿದರು. 1917ರೊಳಗೆ ಧಾರವಾಡ ಅಂತಂದ್ರೆ ವಿದ್ಯಾಕಾಶಿ ಅಂಥೇಳಿ ಕರೀತಾರೆ. ಆವಾಗನ ಮಠವನ್ನು ಸ್ಥಾಪನೆ ಮಾಡಬೇಕು, ಮೃತ್ಯುಂಜಯ ಮುರುಘಾ ಮಠವನ್ನು ಸ್ಥಾಪನೆ ಮಾಡಬೇಕಂಥೇಳಿ ತಿಳ್ಕೊಂಡು ಮೃತ್ಯುಂಜಯ ಮಹಾಸ್ವಾಮಿಗಳು ವಿಶೇಷವಾದಂಥ ಸಂಕಲ್ಪವನ್ನು ತೊಟ್ಟಿದ್ದರು. ಆವಾಗ ವಿಚಾರ ಮಾಡಿದ್ರಂತ, ಹೆಂಗಂದರೂ ಕರ್ನಾಟಕ ಕಾಲೇಜ್ ಸ್ಥಾಪನೆ ಆಗೈತಿ, ಬೇರೆ ಊರಿನಿಂದ ಹಳ್ಳಿಯಿಂದ ಭಾಳ ಮಕ್ಕಳು ಬರಾಕತ್ತಾರ ಹುಡುಗರು ಕಲಿಯಾಕ, ಅವ್ರಿಗೆ ಏನಾದರೂ ಒಂದು ಅನುಕೂಲ ಮಾಡ್ಬೇಕಂತೇಳಿ ಮನುಷ್ಯನೊಳಗೆ ಸಂಕಲ್ಪವನ್ನು ಮಾಡಿದಂಥ ಮೃತ್ಯುಂಜಯ ಮಹಾಸ್ವಾಮಿಗಳು ಒಂದು ವಿಚಾರ ಮಾಡಿದ್ರಂತ, ಏನಂದ್ರೆ ಅನ್ನದಾನವೂ ಮೇಲೋ ಜ್ಞಾನದಾನವೂ ಮೇಲೋ ಎನ್ನುವ ಚರ್ಚೆಯನ್ನೆತ್ತಿ ಕಾಲ ಕಳೆದವರಲ್ಲ ಇವರು. ಎರಡೂ ಮುಖ್ಯ ಅಂಥೇಳಿ ತಿಳ್ಕೊಂಡು ಎರಡೂ ಮುಖ್ಯವೇ ಎಂದು ಮಾಡಿದಿರಿ ಮಠವನ್ನೇ ಪ್ರಸಾದ ನಿಲಯ. ನೀವಿತ್ತ ಕೈತುತ್ತ ಸವಿದ ವಿದ್ಯಾರ್ಥಿಗಳು ಚೀನಾ, ಅಮೇರಿಕಾ, ರಷ್ಯಾ ಎಲ್ಲೆಲ್ಲೂ ಮೆರೆದಿಹರು. ಆಗಿಬಿಟ್ಟಿರಿ ನೀವು ಪ್ರಸಾದದ ಗುರುತಾಯಿ, ಬೆಳೆಸಿ ಮಕ್ಕಳ ಕನಸು ನನಸಾಗಿಸಿ. ಧನ್ಯವಾಯಿತು ಧಾರವಾಡ ನಿಮ್ಮಿಂದ ಗುರುದೇವ, ಮಾನ್ಯವಾಯಿತು ಮಠವು ಈ ನಾಡಿನಲ್ಲಿ. ಮೃತ್ಯುಂಜಯ ಮೃತ್ಯುಂಜಯ ಮೃತ್ಯುಂಜಯ, ಸೇವೆಯ ಜಯ ಮಕ್ಕಳ ವಿಜಯ. ಮುರುಘಾ ಮಠ ಎಂದೆಂದು ದಿಗ್ವಿಜಯ ಅಂತ ಹೇಳಿಕರ ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು ಮುರುಘಾ ಮಠವನ್ನು ನೋಡಿ ಮೃತ್ಯುಂಜಯ ಅಪ್ಪಗಳನ್ನು ಕುರಿತು ಬರೆದಂಥ ಈ ಪುಣ್ಯಮಯವಾದಂಥ ಹಾಡನ್ನು ಕೇಳಿಬಿಟ್ರೆ ಗೊತ್ತಾಗಿಬಿಡ್ತೈತಿ. ಮುರುಘಾ ಮಠದೊಳಗೆ 1917ನೇ ಇಸ್ವಿ ಒಳಗೆ ಶ್ರೀಮನ್ನಿರಂಜನ ಮುರುಘರಾಜೇಂದ್ರ ಪ್ರಸಾದ ನಿಲಯವನ್ನು ಆರಂಭ ಮಾಡಿದ್ರು ನೋಡ್ರಿ. 1917ನೇ ಇಸ್ವಿ ಒಳಗೆ ಬರೀ 5 ಜನ ಮಕ್ಕಳಿಗೆ ಪ್ರಸಾದ ನಿಲಯ ವಸತಿ ನಿಲಯವನ್ನು ಆರಂಭವಾಗಿದ್ದು, ಮುಂದೆ ಸಾವಿರಾರು ಮಕ್ಕಳ ಪ್ರಸಾದಕ್ಕೆ ವಸತಿಗೆ ಅನುಕೂಲ ಮಾಡಿಕೊಟ್ಟಂತಹ ಪುಣ್ಯಾತ್ಮರನ ಮುರುಘಾ ಮಠದ ಧಾರವಾಡದ ಮೃತ್ಯುಂಜಯ ಅಪ್ಪಗಳು. ಅದಕ್ಕಾಗಿ ಮುಂದೆ ಮತ್ತೇನು ಮಾಡ್ತಾರಂದ್ರೆ, ಶರಣಜೀವಿಗಳಾದಂಥ ಡೆಪ್ಯುಟಿ ಚನ್ನಬಸಪ್ಪನವರು ಮೊಟ್ಟ ಮೊದಲನಿಗೆ 1868ರೊಳಗನ ಲಿಂಗಾಯತ ಪ್ರೀ ಬೋರ್ಡಿಂಗ್ ಸ್ಥಾಪನೆ ಮಾಡಿದರು. ಅದಾದ ನಂತರ 1917ರೊಳಗೆ ಎರಡನೇದು ಆರಂಭ ಆಗಿದ್ದನ ಈ ಒಂದು ಪ್ರಸಾದ ನಿಲಯ ನೋಡ್ರಿ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಸಾಕ್ಷಾತ್ ದೇವರಾಗಿ ನಿಂತಹ ಪುಣ್ಯಾತ್ಮರು ಇವರು ಮೃತ್ಯುಂಜಯ ಮಹಾಸ್ವಾಮಿಗಳು. ಅದಕ್ಕಾಗಿ ಒಂದು ಸಾರಿ ಏನಾಗಿತ್ತಂದ್ರೆ 1935ನೇ ಇಸ್ವಿ ಒಳಗೆ ಶ್ರೇಷ್ಠ ಸಾಹಿತಿಗಳಾದಂಥ C ಬಸವಣ್ಣಾಳವರು ಒಬ್ಬ ಸಂಗೀತಕಾರನನ್ನು ಕರ್ಕೊಂಡು ಬಂದು ಮೃತ್ಯುಂಜಯ ಅಪ್ಪಗಳ ಹಂತಕ್ಕೆ ಕುಂಡ್ರಿಸ್ತಾರೆ. ಆ ಸಂಗೀತಕಾರರು ಭಾಳ ಸಿಟ್ಟಕ್ಕಿದ್ರು ಅವರು. ಆವಾಗ ಅವ್ರು ಬಂದು ಯಾವಾಗ ಮೃತ್ಯುಂಜಯ ಅಪ್ಪಗಳನ್ನ ನೋಡ್ತಾರೆ, ಯಾವಾಗ ಮೃತ್ಯುಂಜಯ ಅಪ್ಪಗಳ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾರೆ, ಅವತ್ತಿನಿಂದ ಅಗದಿ ಶಾಂತ ಆಗಿಬಿಟ್ರಂತ, ಭಾಳ ಮೌನ ಆಗಿಬಿಟ್ರಂತ ನೋಡ್ರಿ. ಆವಾಗ ಮುಂದೆ ಅವರನ್ನು ನೋಡಿದಂಥ ಮೃತ್ಯುಂಜಯ ಅಪ್ಪಗಳು ಒಂದು ಮಾತ್ರ ಅಂದ್ರಂತ, ಏನಂದ್ರೆ, ಮಲ್ಲೇಶಪ್ಪ ಏನೂ ಚಿಂತೆ ಮಾಡಬೇಡ, ಮೊದಲ ಅತನಿಗೆ ಹೋಗು, ಶಿವಯೋಗಿಗಳ ಗದ್ದಿಗೆ ಮುಂದೆ ಒಂದು ಸಂಗೀತ ಹಾಡಪ್ಪ, ಅಲ್ಲಿ ಹೋಗಿ ನೀ ಸಂಗೀತ ಹಾಕು, ಹಾಡು, ಉಳಿದಿದ್ದ ಕಾಳಜಿ ನನ್ನ ಮೇಲೆ ಬಿಡು ಅಂತಂದಿದ್ರಂತ. ಅದನ್ನು ಕೇಳಿದಂತಹ ಆ ಸಂಗೀತಕಾರರು ಹೋಗಿ ಆ ಅಥಣಿ ಶಿವಯೋಗಿಗಳ ಮುಂದೆ ಸಂಗೀತವನ್ನು ಆರಂಭ ಮಾಡಿದ್ರಂತ. ಅಲ್ಲಿಂದ ಅವರ ಅಭಿವೃದ್ಧಿ ಆರಂಭವಾಗಿದ್ದ ಮುಂದೆ ಗಾನಗಂಧರ್ವ ಪದ್ಮ ಭೂಷಣ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರವರು ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡ್ರು ಕರ್ನಾಟಕ ಸಂಗೀತದಲ್ಲಿ. ಅನೇಕ ಜನ ಸಂಗೀತಕಾರರನ್ನು ಬಸವರಾಜ ರಾಜಗುರುಗಳನ್ನೇ ಇರಬಹುದು, ಪುಟ್ಟರಾಜ ಗವಾಯಿಗಳಿರಬಹುದು, ಸಿದ್ದರಾಮ ಜಂಬಲದಿನ್ನಿಯವರು ಇರಬಹುದು, ಸುಭದ್ರಮ್ಮ ಮನ್ಸೂರರಿರಬಹುದು, ನರಸಿಂಹಲು ವಡವಾಟಿಯವರಿರ್ಬೋದು, ಅರ್ಜುನ ಸಾ ನಾಕೂಡ್ರವರಿರ್ಬೋದು, ಪಂಡಿತ ವೆಂಕಟೇಶ್ ಕುಮಾರ್ ಮೊದಲಾದಂಥ ಸಾವಿರಾರು ಸಂಗೀತಕಾರರಿಗೆ ದಾರಿಯನ್ನು ತೋರಿಸಿದಂಥ ಪುಣ್ಯಾತ್ಮರು ಮೃತ್ಯುಂಜಯ ಅಪ್ಪಗಳು. ಧಾರವಾಡ ಇವತ್ತು ಭಾಳ ಪುಣ್ಯ ಮಾಡಿತ್ರಪ್ಪ. ಇಂಥ ಧಾರವಾಡದೊಳಗೆ ನೆಲೆಸಿದಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು.
ಅಂತಹ ಮುರುಘಾ ಮಠದಲ್ಲಿ ಜಗತ್ ಕಲ್ಯಾಣವನ್ನು ಮಾಡಿದಂಥ ಮೃತ್ಯುಂಜಯ ಅಪ್ಪುಗಳು ಇಲ್ಲೇ ನೆಲೆಸಿದಾರಪ್ಪ, ಇಲ್ಲೇ ಅವರ ಸಮಾಧಿ ಐತಿ ಅಂದ್ರೆ ಎಷ್ಟೋ ಜನ್ಮದ ಭಾಗ್ಯ ಅನ್ನಬೇಕು. ಧಾರವಾಡದ್ದು ಒಂದು ಸಾರಿ ಹುಡುಗರಿಗೆಲ್ಲ ಶೀಕರ್ಣಿ ತಿನ್ನಿಸ್ಬೇಕಂತ ಅನಿಸಿತ್ತಂತ ನೋಡ್ರಿ. ಜನವರಿ ತಿಂಗಳದೊಳಗೆ ಶೀಕರ್ಣಿ ತಿನ್ನಿಸ್ಬೇಕು ಅನಿಸಿ ಅಡುಗೆ ಮಾಡೋವನ್ನ ಕರೆದು ಹೇಳಿದ್ರಂತ, ನಾಳೆ ಎಲ್ಲರಿಗೂ ಶೀಕರ್ಣಿ ಮಾಡಿಬಿಡು, ಮಾವಿನ ಹಣ್ಣಿನ ಶೀಕರ್ಣಿ ಹೋಳಿಗೆ ತಿನ್ನಿಸು ಹುಡುಗರಿಗೆ ಅಂದ್ರಂತ. ಇಷ್ಟ ಹುಡುಗರ ಮೇಲೆ ಪ್ರೀತಿ. ಆವಾಗ ಜನವರಿ ತಿಂಗಳದೊಳಗೆ ಈ ತಿಂಗಳದೊಳಗೆ ಮಾವಿನ ಹಣ್ಣಿಯಲ್ಲಿ ಬರ್ಬೇಕು ರೀ ಅಪ್ಪ ಅಂದ್ರಂತ. ಅಲ್ಪ ತಿನ್ನಿಸ್ಬೇಕಂತ ಮನುಷ್ಯನಾಗ ಮಾಡಿದವ ನಾನು, ಅದನ್ನು ಪೂರ್ಣ ಮಾಡವ ಮುರುಗೇಂದ್ರ ಅದಾನ, ಯಾಕೆ ಚಿಂತೆ ಮಾಡ್ತೀವಿ, ನೋಡೋಣ ತಗೋಣಿ, ಹೋಳಿಗೆ ತಯಾರಿ ಮಾಡಂದ್ರಂತ. ಆತಂತ ಹೇಳ್ಕಾರ ಹೋಳಿಗೆ ತಯಾರಿ ಮಾಡಾಕತ್ತಿದ್ರಂತ. ಮುಂದೆ ಅಮೃತ ಶಿಲೆಯ ಒಂದು ಸುಂದರವಾದಂಥ ಮುರುಘರಾಜೇಂದ್ರ ಅಪ್ಪೋರ ಮೂರ್ತಿಯನ್ನು ಮುರುಘಾ ಮಠದೊಳಗೆ ಸ್ಥಾಪನೆ ಮಾಡಿದ್ರೆ ಮೃತ್ಯುಂಜಯ ಅಪ್ಪುಗಳು ಬೆಳಿಗ್ಗೆದ್ದು ಪೂಜಾಕ್ಕೆ ಅಂಥೇಳಿ ಬಂದ್ರಂತ. ಆ ಅಪ್ಪುಗಳು ಮುರುಘರಾಜೇಂದ್ರ ಅಪ್ಪುಗಳ ಮೂರ್ತಿ ಮುಂದೆ 2 ಆಪೂಸ್ ಮಾವಿನ ಹಣ್ಣು ಬುಟ್ಟಿ ತುಂಬಿದ್ದು ಅಂತ್ರಿ. ಅದನ್ನು ನೋಡಿ ಭಕ್ತರು ಹುಡ್ಕೊತ ಬಂದ ಮೃತ್ಯುಂಜಯ ಅಪ್ಪುಗಳಿಗೆ ಹೇಳಿದ್ರಂತ. ಆವಾಗ ಹೇಳಿದರು, ನೋಡಪ್ಪ, ಬಡ ಮಕ್ಕಳಿಗೆ ಹೋಳಿಗೆ ಶಿಖರಣಿ ತಿನ್ನಿಸ್ಬೇಕಂತ ನನಗೆ ಅನಿಸಿತ್ತು. ಅದನ್ನು ಇವತ್ತು ಮುರುಘಾ ಮಠದ ಮುರುಘರಾಜೇಂದ್ರ ಅಪ್ಪ ನೋಡ ಅಥಣಿಯಿಂದ ಬಂದ ಹುಡುಗರಿಗಾಗಿ ಮಾವಿನ ಹಣ್ಣು ಇಟ್ಟಾನ ಅಂತ ಹೇಳ್ತಾರೆ. ಇಷ್ಟು ಕರುಣಾಮಯಿಗಳಿದ್ದರು, ಇಷ್ಟು ಪ್ರೀತಿ ಇತ್ತು ತಮ್ಮ ಮಕ್ಕಳ ಮೇಲೆ. ಎಲ್ಲ ಬಡ ಮಕ್ಕಳನ್ನು ತಮ್ಮ ಮಕ್ಕಳಂತ ಹೇಳಿ ತಿಳ್ಕೊಂಡು ಸಮಾಜ ಕಲ್ಯಾಣವನ್ನು ಮಾಡಿ ಇವತ್ತು ಎಲ್ಲ ಕ್ಷೇತ್ರದೊಳಗೂ ತಮ್ಮ ಮಕ್ಕಳ ಕೀರ್ತಿಯನ್ನು ಹಬ್ಬಿಸಿದಂಥದ್ದು ಯಾವ ಪ್ರಾಮುಖ್ಯತೆ ಯಾರಿಗೆ ಅದು ಸಲ್ಲತೈತಿಪ್ಪ ಅಂದ್ರೆ ಮೃತ್ಯುಂಜಯ ಅಪ್ಪುಗಳಿಗೆ ಸಲ್ಲತೈತಿ ನೋಡ್ರಿ. ಅಂತಹ ಮೃತ್ಯುಂಜಯ ಅಪ್ಪುಗಳು 1946ನೇ ಇಸವಿ ಒಳಗನ ತಮ್ಮ ಶಿಷ್ಯರಾದಂಥ ಮಹಾಂತ ಅಪ್ಪುಗಳಿಗೆ ಹೇಳ್ತಾರೆ, ಮಹಾಂತ ಪಾದೋದಕವನ್ನು ತೊಗೊಂಡು ಬಾಪ ಅಂತ ಹೇಳ್ತಾರೆ. ಪಾದೋದಕವನ್ನು ಸ್ವೀಕಾರ ಮಾಡಿ ಮೃತ್ಯುಂಜಯ 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 ಮಹಾಸ್ವಾಮಿಗಳು ಏನು ಮಾಡ್ತಾರಂದ್ರೆ ತಮ್ಮ ಗುರುಗಳಾದಂಥ ಅಥಣಿ ಶಿವಯೋಗಿಗಳನ್ನು ನೆನೆಸುವಂಥ ಶಿವಯೋಗಿ 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 ಅಂತ ತಮ್ಮ ದೇಹವನ್ನು ತ್ಯಜಿಸಿ ಇವತ್ತಿನ ಮಠಾನು ಸಹಿತ ಧಾರವಾಡದ ಮುರುಘಾ ಮಠದಲ್ಲಿ ನೆಲೆಸಿ ಭಕ್ತರ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿ ಕರ್ತೃಗದ್ಗಿಯಲ್ಲಿ ಮೆರೀಕತ್ತಾರೆ. ಅಂತಹ ಪೂಜ್ಯ ಮುರುಘರಾಜೇಂದ್ರ ಅಪ್ಪನವರ ಆಶೀರ್ವಾದ ಮತ್ತು ಅಂತಹ ಪರಮ ಪೂಜ್ಯರಾದಂಥ ಮೃತ್ಯುಂಜಯ ಮಹಾಸ್ವಾಮಿಗಳ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ತಿಳ್ಕೊಂಡು ಬೇಡಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತಾನೆ.